ಆರ್ತಿ ಬೆಳ್ಗಮ್ಮ, ಆರ್ತಿ ಬೆಳ್ಗಿ ಅಣ್ಣ ಇನ್ನೂ ಅದಕ್ಕೇನು ಒಳಗೆ ಬಿಡ್ಕ. ಜೋಡಿ ಮಾತ್ರ ಸೆನಕೈತಲ್ಲ ಪ್ಲಸ್ ಮಕ್ಕ. ಚೆನ್ನಾಯ್ತಪ್ಪ, ಜೋಡಿ ಮಾತ್ರ ಸಣ್ಣಪಣಯ್ಯ ಸೂಪರ್ ಆಗೈತಿ. ನಿಂಗಜ್ಜಿ ಹೆಂಗೈತೆ ಜೋಡಿ? ಫೈನ್ ಐತ್ ಬಿಡು, ಎಂತ ಲಕ್ಷಣ ಆಗಿದಾರೆ ಇಬ್ರಾಳನು, ಬೋಲ್ ಚೆನ್ನಾಗಿದಾರೆ ಬಿಡು. ಜೋಡಿ ಮಾತ್ರ ಚೆನ್ನಾಗೈತಮ್ಮ, ನನಗೆ ನಾನು ಬೋಲ್ ಇಷ್ಟ ಆತು, ಚೆನ್ನಾಗೈತಿ ಜೋಡಿ. ಹೆಂಗೆ ಜರಿ ಹಂಗಿಲ್ಲ ಕಣಮ್ಮ. ನೋಡಲ್ಲ ನೀವೇ ಹೋಗಿ ಹೆಂಗ ಮುಗಿಸ್ಕೊಂಡ್ ಬಂದ್ಬಿಟ್ರಿ. ಹ್ಞೂ ದೊಡಮ್ಮ, ನಾನು ಬಾಲವಣ್ಣ, ರತ್ನಕಯ್ಯ, ಅವ್ರ ಸಣ್ಣಪ್ಪಣ್ಣಯ್ಯ, ಅವ್ರ ಅಜ್ಜಿ, ಹಿಂಗೆ ನಾವೇನೇ ಎಲ್ಲ ಹೋಗಿ ಮುಗಿಸ್ಕೊಂಡು ಸಿಂಪಲ್ಲಾಗೆ ದೇವಸ್ಥಾನ ಹತ್ರ ಕರ್ಕೊಂಡು ಹೋಗಿ ಮದುವೆ ಮಾಡ್ಕೊಂಡು ಬಂದ್ವಿ. ಚೆನ್ನಾಗೈತೆ. ಬೆಳಗಿನ ಜಾವ 5:15 ಅಂತ ಹೇಳಿ 6 ಗಂಟೆ ಒಳಗೆ ಮುಹೂರ್ತ ಆಗಬೇಕಂತ ಹೇಳಿದ್ರು ಶಾಸ್ತ್ರದಲ್ಲಿ. ಅದಕ್ಕೆ ಬೇಗ ಬೇಗ ಎಲ್ಲ ತಯಾರಿ ಮಾಡ್ಕೊಂಡು ನಾವು ಬೇಗ ಹೋಗಿ ಅವರಮ್ಮಯ್ಯ ಅವ್ರ ಅಪ್ಪ ಬಂದಿದ್ರು. ಅವ್ರ ಮಾಮನ್ ಬಂದಿತ್ತು, ಇವರು ಪಲ್ಲವ್ರ ಮಾವ. ಅವ್ರ ಕಡೆಗಳವ್ರು ಒಂದು 4-5 ಜನ, ನಮ್ಮ ಕಡೆಗಳವ್ರು ಒಂದು 4 ಜನ. ಸಿಂಪಲಾಗಿ ಆಯಿತು ಮದುವೆ. ಪ್ರವೇಶನ ಜೋರ ಮಾಡಿರಾತ್ ಬಿಡಮ್ಮ. ಮನೆಗೆ ಕಂತೀವಲ್ಲ ಅದನ್ನ ಜೋರ ಮಾಡಿರಾತ್. ಹೆಂಗ ಮುಗೀತಲ್ಲ ಬಿಡು. ನನ್ನ ಮಗನ ಮದುವೆ ಪಾಪ ಎಮ್ನು ಗೋಳಾಡೋದು, ಮದುವೆ ಆದ್ರೆ ಸಾಕು ಅಂತ. ನಮ್ಗಂತ ಹಿಂಗೈತೆ ಪರಿಸ್ಥಿತಿ ಅಂತ ಗೋಳಾಡೋದ. ಎಮ್ಮನ್ ಗೋಳು ನೋಡಕ್ ಆಗ್ತಿರ್ಲಿಲ್ಲ. ಅದಕ್ಕೆ ಹಂಗ ನಮ್ಮ ಹುಡುಗನ ಒಪ್ಕೊಬಿಟ್ಟ. ನಮ್ಮ ಅತ್ತೆನು ನಮ್ಮ ಮಾವ ಎಲ್ಲರೂ ಒಪ್ಕೊಂಡಿದ್ಕೆ ಹೆಂಗ ಮದುವೆ ಮಾಡ್ಕೊಬಿಟ್ವತ್ತ. ನಮ್ಮ ಮನೆಗೂ ಒಂದು ಒಳ್ಳೆ ಸಾಸ್ ಬಂದಂಗೆ ಆತು. ಸುಮ್ಮನೆ ಹಿಂಗೆ ಮಾಡಿ ಮುಗಿಸ್ಬೇಕು ಹೆಂಗಾನ ಆತಲ್ಲ. ಇನ್ನು ಗೃಹ ಪ್ರವೇಶನ ಮನೆಗೆ ಇಳ್ಕೊಂಬ್ತಿರಲ್ಲ, ಒಂದಿಟ್ಟು ಜೋರ ಮಾಡಿ ಎಲ್ಲರನ್ನೂ ಕರೆದು ಅವಾಗ ಒಂದು ಪಟ್ಟ ಮದುವೆ ಮಾಡ್ಸಕ್ಕೆ ಅವತ್ತು ಅವ್ರನ್ನೇ ಕುಂಡ್ರಿಸಿ ರಾತ್ ಪೂಜೆಗೆ ಕುಂಡ್ರಿಸಿ ಎಲ್ಲ ಅವಾಗ ಒಂದ್ಸತಿ ಮದುವೆ ಮಾಡಿಸ್ದಂಗೆ ಮಾಡ್ಸೋದು. ಆರತಿ ಬೆಳಗಮ್ಮ, ಆರತಿ ಬೆಳಗು. ಪದ ಹೇಳಿದ್ರೆ ನಿಮ್ಮ ಅಣ್ಣ ದುಡ್ಡು ಹಾಕೋದಿಲ್ಲ ಅಂದರೆ ಆರತಿ ಮಾಡಿ ಒಳಗೆ ಹೋಗ್ತಾರೆ. ಅದೇಂಗೆ ನಾನು ಬಿಟ್ಬಿಡ್ತೀನಿ. ಅವನು ದುಡ್ಡು ಹಾಕ್ತಾರೇನೆ. ದುಡ್ಡು ಹಾಕಪ್ಪೋ, ಹಾಕ್ ದುಡ್ಡು. ಆಡೇಳನ್ ಪಾಪ, ಆಡೇಳನ್ ಅಮ್ಮಣಿ ಆಡೇಳ್ದಲ್ಲೇನೆ ನಮ್ಮ ಪಾಪ ದುಡ್ಡು ಹಾಕಲ್ ಕಣಮ್ಮ. ಆಡೇಳಮ್ಮ. ಬಲಪ್ಪ, ಮಗಳ ಕಡಿಕ್ ಮಾತಾಡು. ಅಪ್ಪ ಯಾಗಿ ಮಗಳ ಕಡಿಕ್ ಮಾತಾಡೋದ, ಮಗನ ಕಡಿಕ್ ಮಾತಾಡ್ತೀಯ ನೋಡು. ಬೋಲ್ ಬಾಲಪ್ಪ. ಅದೇನಿ ಅಮ್ಮಣಿ ಕಡಿಕ್ ಮಾತಾಡೋದ್ ಬಿಟ್ಟು ಹೇಳಮ್ಮ ಮಣಿ, ಆಡೇಳಮ್ಮ. ಆರತಿ ಎತ್ತೀರೇ ದಾನಪ್ಪುಗೆ, ಆರತಿ ಎತ್ತೀರೇ ಪಲ್ಲಮ್ಮಂಗೆ, ಆರತಿ ಎತ್ತೀರೇ ಆರತಿ ಬೆಳಗುವೆ, ಆರತಿ ಬೆಳಗುವೆ, ಆರತಿ ಬೆಳಗುವೆ ದಾನಪ್ಪುಗೆ, ಆರತಿ ಬೆಳಗುವೆ ಪಲ್ಲಮ್ಮಂಗೆ. ಹಿಂಗೆ ಹೇಳಿದ್ರೆ ಹಾಡಾಕಲ್ಲ ನಿಂಗಜ್ಜಿ. ಅಮ್ಮಣ್ಣ ಹೇಳ್ಬೇಕು, ನೀನು ಹೇಳ್ತೀಯ. ಹೇಳಮ್ಮ ಮಣಿ, ನೀನು ಧನುಷಮ್ಮ ಹಾಡೇಳು. ಸೂರ್ಯನಂತ ಚಂದ್ರನಂತ ನಮ್ಮ ಅಣ್ಣನಿಗೆ ಆರತಿ 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 ಆರತಿ. ತುಳಸಿ ಮನೆಯ ಮಹಾಲಕ್ಷ್ಮಿಗೆ, ಈ ಮನೆ ಬೆಳಗುವ ಮಹಾಲಕ್ಷ್ಮಿಗೆ, ಮಹಾಲಕ್ಷ್ಮಿಗೆ ಆರತಿ ಬೆಳಗುವೆ ಮಹಾಲಕ್ಷ್ಮಿಗೆ, ಈ ಮನೆ ಬೆಳಗುವ ಮಹಾಲಕ್ಷ್ಮಿಗೆ, ಪಲ್ಲವಿಗೆ ಆರತಿ ಬೆಳಗುವೆ, ಈ ಮನೆಯ ಒಡತಿ, ಈ ಮನೆಯ ಮಹಾಲಕ್ಷ್ಮಿಗೆ, ಈ ಮನೆಯ ಮಹಾರಾಜನಿಗೆ ಆರತಿಯ ಬೆಳಗುವೆ, ನಾನಾ ಪ್ರೀತಿಯಿಂದ ಆರತಿ ಬೆಳಗುವೆ, ಬೆಳಗುವೆ ಬೆಳಗುವೆ ಆರತಿಯ ಬೆಳಗುವೆ. ಹಾಕಪ್ಪ ದುಡ್ಡು ಹಾಕಪ್ಪ, ಹೇಳ್ತೀನಿ ಸರಿಯಾದ ನೋಟ್ ಹಾಕ್ಬೇಕು. ನಮ್ಮ ಅಮ್ಮಣ್ಣೆ ಅಂತ ಒಳ್ಳೆ ಐತಿ. ಹಾಕಾಕ್ ದುಡ್ಡ. ಹಾಕ್ತಾನೆ ಹೇಳು. ಹಾಕಿದಾನೆ, ಸಾಕೊಂದು 500 ರೂಪಾಯಿ ಹಾಕ್ಯವನೆ. ಇವಾಗ ಕಾಲು ತೊಳೆದು ಅಮ್ಮಣ್ಣೆ ಹೊಸ್ಲ ಮೇಲೆ ಇದು ರತ್ನಮ್ಮ ಎಲ್ಲ ರೆಡಿ ಮಾಡಿದ್ಯೇನೆ ಅಲ್ಲಿ? ಎಲ್ಲ ರೆಡಿ ಮಾಡಿದ್ದೀನಿ ಅಕ್ಕ. ಅದೇ ಎಲ್ಲ ಕಾಲು ತೊಳೆದು ಅರ್ಶಿನ ಕುಂಕುಮ ಇಕ್ಕಿ ಪೂಜೆ ಮಾಡಿ ಕಾಲು ತೊಳೆದು ಒಳಗೆ ಬಿಡ್ಕೊಂಬದು ಅಲ್ವಿ? ಕಾಲು ತೊಳೆದು ಒಳಗೆ ಬಿಡ್ಕೋಬೇಕು. ಅಲ್ಲೊಂದು ಮಳೆ ಮಾಡಿಸಿ ಹಂಗೇನೆ ತಿರ್ಗಾ ಹೆಣ್ಣು ಕೇಳೋ ಶಾಸ್ತ್ರ ಮಾಡಬೇಕು. ನಮ್ಮ ಕಾಲು ತೊಳೆದ್ಮೇಲೆ ಹೆಣ್ಣು ಕೇಳಬೇಕು. ಹೆಣ್ಣು ಕೊಡ್ಬೇಕಪ್ಪ ನನ್ನ ಮಗ್ಗೆ, ಹೆಣ್ಣು ಕೊಡ್ಬೇಕು ಅಂತ. ಕಾಲು ತೊಳೆದ್ಮೇಲೆ ಕೇಳ್ತಾಳೆ ಹೇಳು. ಬಿಡ್ಬೇಡ, ಇಲ್ಲಾಂದ್ರೆ ಒಳಾಕಿ ಇಬ್ಬರಳು ಹೆಬ್ಬೆಟ್ಟು ಮೇಲೆ ಹೆಬ್ಬೆಟ್ಟು ಹಿಡ್ಕೊಂಡು ಕೇಳೋದು. ಹಂಗೆ ಶಾಸ್ತ್ರ ಮಾಡೋದು. ಎಲ್ಲ ಗೊತ್ತೇಳು ಸತ್ಯಕ್ಕಾಗಿ ಎಲ್ಲ ಮಾಡಿಸುತ್ತೆ ಶಾಸ್ತ್ರನ. ನಮ್ಮ ಮಾಡ್ಲಾಳ ಹೆಣ್ಣು ಹುಡುಗರು ಅದೇನಾರು ಅಣ್ಣ ಇರ್ತಾಗ ಕೇಳ್ಕೊಂಬ್ಲಮ್ಮ. ನಾವು ಬೇಡ ಅಂತ ಹೇಳೋಕ್ಕಾಗುತ್ತೆ? ಕೇಳ್ಕೊಂಬ್ಲಾಳ ಅವ್ರ ಅಣ್ಣ ಇರ್ತಾಗೆ. ಕಾಲು ತೊಳ್ದೀಗ ಎಲ್ಲ ಆರತಿ ಮಾಡಿ ಕಾಲು ತೊಳೆದು ಒಳಗೆ ಬಿಡ್ಕೊಂತಾಳೆ ಹೆಣ್ಮಗಳು ಅಂದಮೇಲೆ. ನೀನು ಇವಾಗ ಆರತಿ ಮಾಡ್ಯವಳೆ, ಇನ್ನು ಕಾಲು ತೊಳೆದು ಒಳಗೆ ಬಿಡ್ಕೊಂತಾಳೆ. ಎಲ್ಲ ಕೇಳಬೇಕು, ಕೇಳೋ ಅಧಿಕಾರ ಇರುತ್ತೆ ಅವ್ರು ಕೇಳೋದು. ಕೇಳಾಳ ಬಿಡು. ಎಲ್ಲರೂ ಹಂಗೆ ಅಂತಾರೆ ಊರಾಗೆ. ಜೋಡಿ ಮಾತ್ರ ಚೆನ್ನಾಗೈತಿ ಇದೆಯೇನಲ್ಲ ಬಾಲಪ್ಪ. ಎಲ್ಲರಿಗೂ
ಗೊತ್ತಾಗ್ಲಿಲ್ಲ ಮದುವೆ ಮಾಡಿಬಿಟ್ಟೆ ಅಂತ. ನಾವು ಯಾರಿಗೂ ಹೇಳಿಲ್ಲದ್ಕೋ ಅದಕ್ಕೂ ಸಂಗೀತಮ್ಮ ಊರಾಗೆಲ್ಲನ ಅಲ್ಲಿಂದ ಗುಳಿತಗಳಿಂದ ಕರ್ಕೊಂಬಂದ್ವಲ್ಲ ಎಲ್ಲಾರು ನೋಡಿದ್ದೆ ಇದೇನಪ್ಪ ಇದು ಬೆಳಕರೈತಿ ಮದುವೆ ಮಾಡ್ಕೊಂಡು ಕರ್ಕೊಂಬಂದ್ರು ಮದುವೆ ಆಗ್ಬಿಡ್ತು ಅಂತೇಳಿ ಎಲ್ಲಾರು ನೋಡಿದ್ದೆ ಈಗ ಹೆಂಗ್ ಮಾಡ್ಬಿಟ್ರು ಮರ ಮದ್ವೆನ ಅಂತ. ಮತ್ತೆ ನಾವು ಯಾರಿಗೂ ಹೇಳಿಲ್ಲದ್ಕೋ ಅದಕ್ಕೂ ಎಲ್ಲಾರ್ಗು ಆಶ್ಚರ್ಯ ಅಂತಾರೆ ನಮ್ಮ ಹುಡುಗನ ಮದುವೆ ಆಗಿರೋದು. ಇದೇನಪ್ಪ ಇದು ಇಷ್ಟು ಬೇಗ ಮದುವೆ ಮಾಡಿರು, ಇದೇನು ಇಷ್ಟು ಬೇಗ ಮಾಡಿರು ಅಂತೇಳಿ ಎಲ್ಲರೂ ಆಶ್ಚರ್ಯ ಪಡ್ತಾರೆ. ಸುಮ್ಕಿರ ಮುಗ್ದೋತ್ ಸಾಕು. ಒಳ್ಳೆ ಪಿಳ್ಳೆ ಎಲ್ಲನ ಹೊಂದಾಣಿಕೆಯಿಂದನ ಚೆನ್ನಾಗಿ ಇಟ್ಕೊಂಡು ಹೋಗ್ರಿ ಅಷ್ಟೇನೆ. ಜೋಡಿ ಮಾತ್ರ ಬಹು ಚೆನ್ನಾಗೈತಿ. ಹೋಗ್ಬೇಕು ತೆಗೆ ಸೈಡ್ಗೆ ಹೋಗಿಲ್ಲ ಧನುಷ. ಓಹೋ ಯಾಕಪ್ಪ ಆಲೆ ಹೆಂಡ್ತಿ ಬತ್ತಿದಂಗೆ ಸೈಡ್ಗೆ ಹೋಗಿಲ್ಲ ಧನುಷ ಒಳಗೆ ಹೋಗ್ಬೇಕು ನೋಡು. ಹಾ ನನಗೊಂದು 5,000 ದುಡ್ಡು ಹಾಕವರ್ಗ ನಾನು ಬಿಟ್ರೆ ಕೇಳು ನೋಡಮ್ಮ. ಬಿಡಮ್ಮ ಅತ್ತ ಅವ್ರು ಹೇಳತ್ ನಿನ್ಕಂತಾರ ಅಷ್ಟು ಜೋಡಿ ನಿನ್ಕೊಂಡು ಅವ್ರಿಗೆ ಕಾಲು ನೋಯ್ತಾವೆ. ನೀನು ಅವ್ರ ನೀವಟನ ಇದು ಮಾಡಬೇಡ ನಮ್ಮ ಹುಡುಗನ್ನ. ನೋಡು ರತ್ನಮ್ಮನು ಮಗನ ಕಡಿಗೆ ಮಾತಾಡೋದ ಬಾಲಪ್ಪನ ಮಗನ ಕಡಿಗೆ ಮಾತಾಡ್ತಾನೆ, ರತ್ನಮ್ಮನ ಮಗನ ಕಡಿಗೆ ಮಾತಾಡ್ತಾಳ. ನೋಡು ಏಟ ಹೆಣ್ಣು ಹುಡುಗಿ ಅಂತ ಧನುಷಮ್ಮನ ಮೇಲೆ ಧನುಷಮ್ಮ ಬೆಕ್ಕಿಟಿಯ ಕಣಮ್ಮ. ನಿನ್ಕಂಬ್ಲ ಇವತ್ತೊಂದು ಸಲ ನಿಂತ್ಕೊಂತಾನೇನು ನಿನ್ಕಂಬ್ಲಿ ವಾಸು ಮಾಡ್ಲಿಂಗಪ್ಪ ಕಾಲು ನೋಯ್ಲಾಳೇನು ನಿನ್ಕಳ್ರಿ. ನಿನ್ಕಂಡ್ರೆ ಮತ್ತೆ ಗೊತ್ತಾಗೋದು. ನಿನ್ಕಂಬ್ಲಿ ಕಾಲು ನೋಯ್ಲಾಳು ಒಂದು ಸಣ್ಣ ನಿಲ್ಸಿ ಹೇಳ್ತೀನಿ. ಏನೇನು ದಿನ ನಿಂತ್ಕಂಬಲ್ಲ. ಹಾಕಪ್ಪ ಒಂದು 2,000 ಅತ್ತ ನೇನು ಮಾಡೋಕ್ಕಾಗುತ್ತೆ ಹೆಣ್ಣು ಹುಡುಗಿ ಆತಿ ಮಾಡೇಳಿ ಏನು ದಿನ ಕೇಳಲ್ಲ. ಇದೇ ಒಂದು ಸಿಕ್ಕಿರೋ ಚಾನ್ಸ್ ಅಂತ ಹೆಣ್ಣು ಹುಡುಗರು ಇದೇ ಸಿಕ್ಕಿರೋ ಚಾನ್ಸ್ ಅಂತ ಚೇರ್ಮನ್ ಸಣ್ಣಪ್ಪಣಯ್ಯ ಮತ್ತೆ ಮಿಕ್ಕಿ ಟೈಮ್ನಾಗೆ ಅವನು ಆರತಿ ಮಾಡ್ತೀನಿ ದುಡ್ಡು ಕೊಡಪ್ಪ ಅಂದ್ರೆ ಕೊಡ್ತಾನೆ. ಸುಮ್ಮನೆ ತಾಣ ನೀನು ಆರತಿ ಮಾಡ್ತೀನಿ ಕಣಪ್ಪ ಅಂತಂದ್ರೆ ಕೊಡಲ್ಲ. ಅದೇ ಇವಾಗ ಸಿಕ್ಕಿರೋ ಸಮಯ ಅಂತೇಳಿ ಧನುಷ ಕೊಡಲ್ಲ. ನಿನ್ಗೆ ಯಾಕೆ ಕೊಡಬೇಕು ಯಾಕೆ ಕೊಡಬೇಕು ಅಂತ ನೋಡು ಸಂಗೀತಕ್ಕ ಎಷ್ಟ್ರ ಮಟ್ಟಿಗೆ ಇರ್ಬೇಕಲ್ಲ ಹೆಂಡ್ತಿ ಬತ್ತಿದಂಗೆ. ನಿನ್ಗೆ ಯಾಕೆ ಕೊಡಬೇಕು ಅಂತ ನೋಡು. ಎಷ್ಟಿರ್ಬೇಡ ನೋಡಿ ಇವ್ನಿಗೆ ಎಷ್ಟಿರ್ಬೇಡ ಹೆಂಡ್ತಿ ಬತ್ತಿದಂಗೆ ಬದಲಾಗ್ಬಿಟ್ಟ. ನಾನು ಬಿಟ್ರೆ ಕೇಳಿವ ತಗ್ಲಲ್ಲ ನಮ್ಮತ್ತ ಹೋಗಿ ಕಾಲು ತಗೊಳ್ದು ಹೊಸ್ಲಿ ಪೂಜೆ ಮಾಡಿ ಇಬ್ಬರಾಳು ಹೋಗಿ ದೇವ್ರ ಮನೆಗೆ ದೀಪ ಹಚ್ಚಿ ಒಳಗೂ ಪೂಜೆ ಮಾಡಿರಿ. ಹೋಗ್ರಪ್ಪ ಪೂಜೆ ಮಾಡಿ ಹಿಂಗೆ ಚೆನ್ನಾಗಿ ನಾವು 100 ಕಾಲ ಸುಖವಾಗಿ ಯಾವುದೇ ನಮ್ಮ ಮನೆಗೆ ಜಗಳ ಇಲ್ದಂಗೆ ಗಂಡ ಹೆಂಡ್ತಿ 100 ಕಾಲ ಸಂತೋಷವಾಗಿ ಜೀವನ ಮಾಡಪ್ಪ ಅಂತ ಮಂದಿವ್ರ ತಾಗಿ ಬೇಡಿಕೆ ಆಡ್ರಿ. ಇಬ್ಬರಾಳು ಅಡ್ಬಿದ್ದು ಪೂಜೆ ಮಾಡಿರಿ. ಹೋಗ್ರಿ ಅಲ್ಲಿಗೆ ಒಂದಿಟ್ಟು ಕಾಲು ತೊಳೆದು ಆಮೇಲೆ ಬೊಟ್ಟು ಬಣ್ಣಾರ ಇಕ್ಕಿ ಕಾಲಿಗೆ ಇಬ್ಬರು ಬಾಲ್ಗಾಲಿಕ್ರಿ. ಬಾಲ್ಗಾಲಿ 2 ಕಾಲು ತೊಳಿ ಫಸ್ಟು ಬಾಲ್ಗಾಲಿಕ್ಸಿ ಆಮೇಲೆ ಬಾಲ್ಗಾಲಿಗೆ ಇಬ್ಬತ್ತು ಇಕ್ಕಿ ಅರ್ಶಿನ ಕುಂಕುಮ ಎಲ್ಲ ಇಕ್ಕಿ ಪೂಜೆ ಮಾಡಿ ಆಮೇಲೆ ಒಳಕ್ಕೆ ಬಿಡ್ಕೊಂಡು ಅದು ಇಕ್ಕಿ ಒಳಕ್ಕೆ ಬಿಡ್ಕೊಳ್ರಿ. ಹೋಗ್ರಿ ನೀವು ಒಳಕ್ಕೆ ನಿಂತ್ಕೊಂಡ್ರೆ ಅದೇನೆ ಹೋಗಮ್ಮ. ಹೋಗಿ ದೇವ್ರ ಮನೆಗೆ ಹೋಗಿ ಇಬ್ಬರು ಪೂಜೆ ಮಾಡಿ ದೇವ್ರಿಗೆ ಕೈ ಮುಗಿದು ಆಮೇಲೆ ಒಂದಿಟ್ಟು ಯಾಕನ್ನ ಸ್ವೀಟು ಪಟ್ಟು ಮಾಡಿದ್ರೆ ಒಂದಿಟ್ಟು ಕೊಡು ಇಬ್ಬರು ಓಸರ್ಗೋನು ಒಂದಿಟ್ಟು ಎಲ್ಲರೂ ಉಂಡೋಗಿರಿ ಅಂತ ಬಾ. ನಿಂಗಾಗಿ ಪಾಯಸ ಮಾಡ್ಯಾಳ ರತ್ನಮ್ಮ ಪಾಯಸ ಮಾಡ್ಯಾಳ ಉಂಡೋಗಿರಿ ಅಂತೆಲ್ಲನು. ಸಂಗೀತಮ್ಮ ಎಲ್ಲರೂ ಬರ್ರಿ ಒಳಕ್ಕೆ. ನಡೀರಿ ಹೋಗೋಣ ಹಂಗೆಲ್ಲ ಬಲ್ಗಾಲಿಕ್ಕಿ ನಡೀರಿ ಒಳಕ್ಕೆ. ಎಲ್ರಿಗೂ ತುಂಬ ಖುಷಿಯಾಗಿರುತ್ತೆ. ಧನು ಮತ್ತು ಪಲ್ಲವಿ ಮದುವೆ ಆಗಿರೋದಕ್ಕೆ. ಅವ್ರ ಅಮ್ಮಗೆ ಪಾಪ ಅಷ್ಟೊಂದು ಮದುವೆ ಮಾಡೋಕ್ಕಾಗಲ್ಲ, ಶಕ್ತಿ ಇಲ್ಲ ಅವ್ರ ಅಮ್ಮನಿಗೆ. ಪಲ್ಲವ್ರ ಅಮ್ಮಂಗೆ ಹಂಗಂಗೆ ಶಕ್ತಿ ಇಲ್ಲ. ಅದಕ್ಕೋಸ್ಕರ ಸಂಗೀತನೇ ಮುಂದೆ ನಿಂತ್ಕೊಂಡು ಮದುವೆ ಮಾಡಿಸಿದ್ದಾಳೆ. ಇವತ್ತು ದಿನ ಚೆನ್ನಾಗೈತೆ ಅಂತೇಳಿ ಕೇಳ್ಕೊಂಡೋಗಿ ಎಲ್ಲ ಅವ್ರ ಕಡೆಯವರು ಒಂದು 5-10 ಜನ, ನಮ್ಮ ಕಡೆಗಳವರು ಒಂದು 5-10 ಜನ, ನಾನು ಮತ್ತು ಸತ್ಯಕ್ಕಯ್ಯ ಅವ್ರ ತಾತ ಸಣ್ಣಪ್ಪಣಯ್ಯ ಇವರಪ್ಪ ಇವರಮ್ಮಯ್ಯ ಎಲ್ಲ ಇಲ್ಲೇರೇನೆ ಎಲ್ಲ ನಾವು ಸಂಗೀತಮ್ಮ ಎಲ್ಲರೂ ನಾವೆಲ್ಲ ಹೋಗಿ ನಾವೊಂದು 5-10 ಜನ ಹೋಗಿ ನಾವು ಇವತ್ತು ಮದುವೆ ಮಾಡ್ಕೊಂಡು ಬಂದ್ವಿ. ಅವ್ರ ಕಡೆಗಳವ್ರು ಅವ್ರ ಮಾಮ ಮತ್ತು ಅವ್ರ ಅಮ್ಮಯ್ಯ ಅವ್ರ ಅಪ್ಪಯ್ಯ ಅವ್ರ ಕಡೆಗಳವ್ರು ಒಂದು 5-10 ಜನ ಬಂದಿದ್ರು. ಎಲ್ಲ ಸಿಂಪಲಾಗಿ ಗಣೇಶನ ದೇವಸ್ಥಾನ ಹತ್ರ ಯಾವ ವಿಘ್ನಗಳು ಬರ್ದಂಗೆ 100 ಕಾಲ ಇವ್ರು ಎಲ್ಲ ಸಂತೋಷವಾಗಿ ಚೆನ್ನಾಗಿರಲಿ ಅಂತೇಳಿ ವಿಘ್ನೇಶ್ವರನ ದೇವಸ್ಥಾನ ಹತ್ರ ಕರ್ಕೊಂಡೋಗಿ ಗಣೇಶನ ದೇವಸ್ಥಾನ ಹತ್ರ ಮದುವೆ ಮಾಡಿಸ್ಕೊಂಡು ಕರ್ಕೊಂಡು ಬಂದಿದ್ದೀವಿ. ಇಬ್ಬರು ಹಿಂಗೆ ಸಂತೋಷವಾಗಿ ಚೆನ್ನಾಗಿರಲಿ ಅಂತೇಳಿ ಎಲ್ಲರೂ ಹಾರೈಸ್ರಿ. ತುಂಬ ಚೆನ್ನಾಗಿತ್ತು. ಅವನು ನೋಡಿ ತುಂಬ ಇಷ್ಟಪಟ್ಬಿಟ್ಟ. ಇವರಪ್ಪ ಇವರಮ್ಮೆಗೂ ತುಂಬ ಇಷ್ಟ ಆಯಿತು. ಅವ್ರ ಅಜ್ಜಿ ತಾತನಿಗೂ ಇಷ್ಟ ಆಯಿತು. ಬಡವ್ರ ಹೆಣ್ಮಗಳು ನಾನು ಒಂದು ಬಾಳು ಕೊಟ್ಟರೆ ಚೆನ್ನಾಗಿರುತ್ತೆ ಅಂತ ಅವನಿಗೂ ಅನ್ನಿಸ್ತು. ಅವನಿಗೂ ಮನ್ಸಿಗೆ ತುಂಬ ಇಷ್ಟ ಆಗ್ಬಿಡ್ತು. ಅವ್ರ ಅಪ್ಪ ಅವರಮ್ಮನೂ ಒಪ್ಪಿದ್ರಲ್ಲ, ಅದಕ್ಕೆ ಅವನು ಮದುವೆ ಆಗ್ತೀನಿ ಅಂತ ಒಪ್ಕೊಂಡಿದ್ದಕ್ಕೆ ಎಲ್ಲ ಮಾತಾಡ್ಕೊಂಡು ಬೇಗ ಮದುವೆ ಮಾಡಿಬಿಟ್ವಿ. ಬೇಗ ಜೋಡಿ ಮಾಡಿ ಚೆನ್ನಾಗಿರುತ್ತೆ, ಬೇಗ ಮದುವೆ ಆಗಲಿ, ಧನು ಪಲ್ಲವಿ ಬೇಗ ಮದುವೆ ಆಗಲಿ ಅಂತೇಳಿ ತುಂಬ ಜನ ಕಮೆಂಟ್ ಮಾಡ್ತಿದ್ರಿ. ನಿಮಗೂ ಎಲ್ಲರ ಮನಸ್ಸಿಗೆ ತುಂಬ ಖುಷಿಯಾಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಓಕೆ ವೀಕ್ಷಕರೇ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ. ತಪ್ಪದೆ ಒಂದು ಲೈಕ್ ಮಾಡಿ ವಿಡಿಯೋಗೆ. ಹಾಗೆ ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡಿ ತಿಳಿಸಿ. ಇನ್ನೂ ಯಾರೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಥ್ಯಾಂಕ್ ಯು.